ಸಿರಸಿಯ ಟಿಎಂಎಸ್ ಸಭಾಭವನದಲ್ಲಿ ಸೆಪ್ಟೆಂಬರ್ 22ಕ್ಕೆ ಸಿದ್ದಾಪುರದ ರಂಗಸೌಗಂಧ ನಾಟಕ ತಂಡದ ವತಿಯಿಂದ ರಕ್ತರಾತ್ರಿ ಪೌರಾಣಿಕ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗ ನಿರ್ದೇಶಕ ಗಣಪತಿ ಹೆಗಡೆ ಹುಲಿಮನೆ ತಿಳಿಸಿದ್ದಾರೆ. ಬುಧವಾರ ನಗರದ ಹೋಟೆಲ್ ಸಾಮ್ರಾಟ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಂಗ ನಿರ್ದೇಶಕ ಗಣಪತಿ ಹೆಗಡೆ ಹುಲಿಮನೆ, ರಂಗ ಸೌಗಂಧದ ವತಿಯಿಂದ ಪ್ರತಿ ವರ್ಷವೂ ರಾಜ್ಯ ಮಟ್ಟದ ಪೌರಾಣಿಕ, ಐತಿಹಾಸಿಕ ಹಾಗೂ ಹವ್ಯಾಸಿ ನಾಟಕೋತ್ಸವ ಹಮ್ಮಿಕೊಳ್ಳಲಾಗುತ್ತಿದೆ. ಮಕ್ಕಳು ರಂಗ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ರಂಗ ತರಬೇತಿ ಶಿಬಿರವನ್ನು ಪ್ರತಿ ವರ್ಷವೂ ಏರ್ಪಡಿಸಲಾಗುತ್ತಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ನಾಟಕ ಪ್ರದರ್ಶನ ನಡೆಸಲಾಗಿದೆ. ಅದರಲ್ಲಿಯೂ ವಿಶೇಷವಾಗಿ ಪರಿಸರ ಸ್ನೇಹಿ ನಾಟಕ ಪ್ರದರ್ಶನವನ್ನು ಇವರಿಗೆ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಉತ್ತರ ಕಡೆ ಏಕೈಕ ವೃತ್ತಿ ನಾಟಕ ಕಂಪನಿ ಅದು ಜೈ ಕರ್ನಾಟಕ ನಾಟಕ ಸಂಘ. ಅದರ ಸ್ಥಾಪಿಸಿ ದೇಶಾದ್ಯಂತ ತಿರುಗಾಟ ಮಾಡಿ ಧೀಮಂತ ನಟ ನಿರ್ದೇಶಕ ಅನಿಸಿಕೊಂಡವರು ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು. ಅವರು ಬದುಕಿದ್ದಾಗಲೇ ದಂತಕಥೆ ಆದವರು. ಇದೆಲ್ಲ ಒಂದು ಪುಸ್ತಕವನ್ನು ಕೊಡ್ತೇನೆ, ಅದರಲ್ಲೆಲ್ಲ ದಾಖಲೀಕರಣ ಆಗಿದೆ. ಅವರ ಬಗ್ಗೆ ತುಂಬ ದಂತಕಥೆಗಳಿದೆ. ಅವರು ಸತ್ಯವಾನ್ ಸಾವಿತ್ರಿ ನಾಟಕದಲ್ಲಿ ಯಮನಾಗಿ ಕೋಣನ ಮೇಲೆ ಪ್ರವೇಶ ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಪ್ರದರ್ಶನ ಆಗ್ತಾ ಇರಬೇಕಾದ್ರೆ ಅವರ ಎಂಟ್ರೆನ್ಸಿಗೆ ಎದುರುಗಡೆ ಕೂತಿದ್ದ ಕಲೆಕ್ಟರ್ ಹೆಂಡತಿ ಪ್ರಜ್ಞೆ ತಂದಿದ್ದರು. ಆಗ ಆ ನಾಟಕವನ್ನು ಕಲೆಕ್ಟರು ಬ್ಯಾನ್ ಮಾಡ್ತಾರೆ. ಆಮೇಲೆ ದಾವಣಗೆರೆಯಲ್ಲಿ ಪನ್ನಾದಾಸೆ ಅಂತ ಅವರೇ ಬರೆದಿದ್ದ ನಾಟಕ, ಅಲ್ಲಿ ಒಂದು ರಾಜ್ಕುಮಾರನನ್ನು ಕೊಲ್ಲುವ ಸಂದರ್ಭ ಬರ್ತದೆ. ಆಗ ಎದುರುಗಡೆ ಕೂತ ನಾಲ್ಕಾನೇ ಪ್ರಭು ಪ್ರೇಕ್ಷಕ ಅಂತ ಅವರು ಬರ್ಕೊಂಡಿದ್ದಾರೆ. ಅವರು ಸಿಟ್ಟಿಗೆದ್ದು ಅಡಕತ್ತರೆ ತೆಗೆದು ಹೊಡಿತಾರೆ. ಅದು ಹಣೆಗೆ ಗಾಯ ಮಾಡಿ ಸಾಯೋವರೆಗೆ ಇದು ಗಾಯ ಇತ್ತು ಅವರಿಗೆ. ಆಗ ಅವರು ಹೇಳೋದೇನು ಅಂದರೆ, ನಾಲ್ಕಾನೇ ಪ್ರಭು ಒಬ್ಬ ನನಗೆ ಕೊಟ್ಟ ಪ್ರಶಸ್ತಿ ಇದು ಅಂತ ಹೇಳ್ಕೊಂಡಿದ್ದಾರೆ. ಅರ್ಧ ಗಂಟೆ ನಾಟಕ ನಿಂತು ಆಮೇಲೆ ಮುಂದುವರಿತು. ಸಿದ್ದಾಪುರ ತಾಲೂಕಿನ ವಾಜಗದ್ದೆಯಲ್ಲಿ ಹಾಗೂ ಅಕ್ಟೋಬರ್ 8ರ ಸಿದ್ದಾಪುರದ ಶಂಕರ ಮಠದಲ್ಲಿ ಈಗಾಗಲೇ ಪ್ರದರ್ಶನ ನಿಗದಿಯಾಗಿದೆ. ಈ ರಕ್ತ ರಾತ್ರಿ ನಾಟಕ 2 ತಾಸು ಪ್ರದರ್ಶನಗೊಳ್ಳಲಿದ್ದು ಪ್ರವೇಶ ಉಚಿತವಾಗಿದೆ. ರಂಗ ಸೌಗಂಧಕ್ಕೆ 20 ವರ್ಷದಲ್ಲಿ 26 ನಾಟಕ ಪ್ರದರ್ಶನ ನೀಡಿದೆ ಎಂದು ಹೇಳಿದರು. ಕಂದಗಲ್ ಹನುಮಂತರಾಯ ರಚನೆ ಮಾಡಿರುವ ಈ ಪೌರಾಣಿಕ ನಾಟಕವನ್ನು ಗಣಪತಿ ಹೆಗಡೆ ಹುಲಿಮನೆ ನಿರ್ದೇಶಿಸಿದ್ದಾರೆ. ರಾಜೇಂದ್ರ ಕೊಳಗಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಶ್ರೀಪಾದ ಹೆಗಡೆ ಕೋಡನಮನೆ ವಿನ್ಯಾಸ ಮಾಡಿದ್ದು, ಜಯರಾಮ ಭಟ್ಟ ಹೆಗ್ಗಾರಳ್ಳಿ ಹಾರ್ಮೋನಿಯಂ, ಶಶಿಭೂಷಣ ಹೆಗಡೆ ತಂಗಾರಮನೆ ಕ್ಯಾಶಿಯೋದಲ್ಲಿ, ಕೊಳಲು ವಾದನದಲ್ಲಿ ಈಶ್ವರ್ ಶಾಸ್ತ್ರಿ, ತಬಲಾದಲ್ಲಿ ಸಂಜಯ್ ಭಟ್ ಬೀಳಿಗಿ ಸಾಥ್ ನೀಡಲಿದ್ದಾರೆ. ಗೌರೀಶ್ ಕಾಯ್ಕಿಣಿಯವರ ಜೊತೆಗೆ ಒಂದು ಸಂದರ್ಶನದಲ್ಲಿ ಅವ್ರು ಕೇಳ್ತಾರೆ, ಅಲ್ಲ ಪ್ರತಿ ಸಾರಿ ನೀವು ಭೀಮನ್ ಪಾತ್ರ ಮಾಡಿದಾಗ ಕೀಚಕನ ಎತ್ತಿ ಕೆಳಗೆ ಎಸಿದಾರಲ್ಲ, ಅದು ಹೇಗೆ ಅಷ್ಟು ವೀರಾವೇಶ ಪ್ರತಿ ಪ್ರದರ್ಶನದಲ್ಲಿ ಹೇಗೆ ನೀವು ಬರ್ತದೆ? ಆಗ ಇವರು ಹೇಳ್ತಾರೆ, ಇವರು ಅಜಾನುಭವವಾಗಿದ್ದರು, ಅವರು ಸದಾಶಿವರಾಯರು ಉಳ್ಳ ವ್ಯಕ್ತಿ. ಹಾಗೇನಿಲ್ಲ, ನಾನು ಎತ್ತಬೇಕಾದ್ರೆ ಅವ್ರ ಕಿವಿಯಲ್ಲಿ ಪ್ರತಿ ಬಾರಿ ಶಾಸ್ತ್ರಿ ಏನಾದರೂ ಕೆಳಗಡೆ ಕೂತ್ಬೇಡ, ನನ್ನ ಸೊಂಟ ಮುಂದೆ ಹೋದಿತ್ತು ಅಂತ ಬಿರುವಿರ ಒದ್ದಾಡ್ತಾ ಹೇಳ್ತಾ ಇದ್ದ. ಹಾಗಾಗಿ ನನಗೆ ಪ್ರತಿ ಸರಿ ಆವೇಶ ಬರ್ತಾ ಇತ್ತು ಅಂತ ಹೇಳಿದ್ರು. ಆಮೇಲೆ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಎದುರಿಗೆ ಟಿಪ್ಪು ಸುಲ್ತಾನ್ ನಾಟಕವನ್ನು ಪ್ರದರ್ಶನ ಮಾಡಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಆಮೇಲೆ ದುರಂತ ಅಂದರೆ ರಜಾಕಾರ ದಂಗೆ ರಾಯಚೂರಿನಲ್ಲಿ ಅವರ ಕಂಪನಿ ಎಲ್ಲ ಸುಟ್ಟು ಉಳಿದೋಯಿತು. ಅನಾಥರಾಗಿ ಶಾಸ್ತ್ರಿಗಳು ಸಿದ್ದಾಪುರಕ್ಕೆ ಬಂದು ಕೃಷಿ ಜೀವನ ಮಾಡಿಕೊಂಡು ಇದ್ರು. ಆಮೇಲೆ 86ನೇ ಇಸ್ವಿಯಲ್ಲಿ ಅವರು ತೀರ್ಕೊಂಡ್ರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ, ಕೆಡಿಸಿಸಿ ಬ್ಯಾಂಕ್ ನಿರೀಕ್ಷಕ ಹಾಗೂ ದಾಹ ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕಶಿನ್ಮನೆ, ಹಿರಿಯ ವರದಿಗಾರ ರಾಘವೇಂದ್ರ ಬೆಟ್ಟಕೊಪ್ಪ ಉಪಸ್ಥಿತಿ ಇರಲಿದ್ದಾರೆ ಎಂದು ಹೇಳಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.